ಯಾವ ಸ್ವರ್ಗದಿಂದ ಬಂದೆಯೋ ಓ ಅಪ್ಸರೆ ನಿನ್ನ ಎಂಟ್ರಿಯಿಂದ ನನ್ನ ಲೈಫ್ ಹ್ಯಾಪಿ ಹೋ ನನ್ನ ಲೈಫಿಗೆ A to Z ನೀಯೋ ಬೇಬಿ ಓ ನೀನು ಬಂದ ಮೇಲೆ ನನ್ನ ಹಾರ್ಟಿನಲ್ಲಿ ನಾಗವಲ್ಲಿ ಆಗಿರೋದು ನೋಡು. ರೆಡಿ 1 2 3 ಸ್ವಲ್ಪ ಓವರ್ ಆಯ್ತಲ್ಲ. ನಾಗವಲ್ಲಿ ತರ ಉಂಟು. ಹಲೋ ನಾಗವಲ್ಲಿ ಅಂತೆ ಇರಿ 1 ನಿಮಿಷ. ಓಕೆ 1 2 3 ಚೆನ್ನಾಗಿ ಬಂತ. ಎಷ್ಟು ಸತಿ ಕೇಳಿದ್ರು ಇಲ್ಲ ಅಂತ ಹೇಳ್ತಿದ್ರೆ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಎಲ್ರಿಗೂ ನಮಸ್ಕಾರ. ನಾನು ಗೊತ್ತಲ್ಲ ನಿಮ್ಮ ಚೈತ್ರ ವಾಸುದೇವನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಶಾರ್ಟ್ ಹೇರ್ ಅಂದರೆ ಕೂದಲು ಕಟ್ ಮಾಡಿದ್ಮೇಲೆ ಮಾಡ್ತಿರೋಂಥ ಫಸ್ಟ್ ವಿಡಿಯೋ ಇದು. ಆ್ಯಕ್ಚುಲಿ ಇಟ್ ಫೀಲ್ಸ್ ಮಚ್ ಲೈಟರ್ ನಾವು, ಬಟ್ ಕಟ್ ಮಾಡಿಸಿದ ಟೈಮಲ್ಲಿ ಐ ವಾಸ್ ಫೀಲಿಂಗ್ ವೆರಿ ಅಂಡರ್ ಕಾನ್ಫಿಡೆಂಟ್. ಅಂದರೆ ಒಬ್ಬರಿಗೆ ಡೊನೇಷನ್ ಮಾಡಬೇಕು ಅಂತ ಕಟ್ ಮಾಡಿಸ್ಬಿಟ್ಟೆ ಕೂದಲು. ಬಟ್ ಅದಾದಮೇಲೆ ನನಗೆ ತುಂಬಾ ಬೇಜಾರಾಗ್ತಿತ್ತು, ಕೂದಲೇ ಇರಲಿಲ್ಲ ಅಂತ. ಬಟ್ ನಾವು ಐ ಆಮ್ ಸ್ಟಾರ್ಟಿಂಗ್ ಟು ಗೆಟ್ ಯೂಸ್ ಟು ಇಟ್. ಸ್ವಲ್ಪ ಅಡ್ಜಸ್ಟ್ ಆಗ್ತಿದೆ. ಆ್ಯಕ್ಚುಲಿ ಇವತ್ತು ನಾನು ಗ್ಲಾಮ್ ಲುಕ್ಗೆ ರೆಡಿ ಆಗೋಣ ಅಂತ ಅಂದ್ಕೊಂಡೆ. ನಾನು ಆಚೆ ಹೋಗ್ತಿದ್ದೆ ಫಾರ್ ಪಾರ್ಟಿ ಕಮ್ ಮೀಟಿಂಗ್ ಫ್ರೆಂಡ್ಸ್. ಸೊ ಈ ಒಂದು ಒಕೇಶನ್ಗೆ ನಾನು ಹೆಂಗೆ ರೆಡಿ ಆಗ್ತೀನಿ ಅಂತ ಈ ವಿಡಿಯೋ ಮಾಡೋಣ ಅಂತ ಐ ಆಮ್ ರೆಡಿ. ಸೊ ಫಸ್ಟ್ ಆಫ್ ಆಲ್ ನೀವು ರೆಡಿ ಆಗೋಕ್ಕೂ ಮುಂಚೆ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ. ಸೊ ತುಂಬ ಹುಡುಗಿರು ಕೇಳ್ತಾ ಇರ್ತಾರೆ, ನೀವು ಹೆಂಗೆ ಸ್ಟೈಲ್ ಮಾಡ್ಕೊಳ್ತೀರಾ, ನೀವು ಹೆಂಗೆ ರೆಡಿ ಆಗ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಅಂತ. ಸೊ ಐ ಫಾಲೋ 5 ಸ್ಟೆಪ್ ರೂಟೀನ್. ಆ 5 ಸ್ಟೆಪ್ ರೂಟೀನ್ ಬಗ್ಗೆ ಹೇಳ್ತೀನಿ. ಫಸ್ಟ್ ಲೆಟ್ ಮಿ ಟಾಕ್ ಅಬೌಟ್ ದ ಕಾಸ್ಟ್ಯೂಮ್. ಸೊ ಕಾಸ್ಟ್ಯೂಮ್ ನಾನಿವತ್ತು ಒಂದು ಸ್ಲಿಪ್ ಡ್ರೆಸ್ ಹಾಕ್ಕೊಂಡಿದ್ದೀನಿ ಬಿಕಾಸ್ ಇಟ್ಸ್ ಅ ಪಾರ್ಟಿ. ಪ್ಲಸ್ ಸ್ವಲ್ಪ ಫಾರ್ಮಲ್ ಆಗೂ ಇರಬೇಕು ಅಂತ ಅದ್ರ ಮೇಲ್ಗಡೆ ಒಂದು ಓವರ್ ಕೋಟ್ ಹಾಕ್ಕೊಂಡಿದ್ದೀನಿ. ಐ ಡೋಂಟ್ ನೋ ಇಫ್ ಇಟ್ ಇಸ್ ಮ್ಯಾಚಿಂಗ್ ಯೆಲ್ಲೋ ಆ್ಯಂಡ್ ಫ್ಲಾರೆಸೆಂಟ್ ಆ್ಯಂಡ್ ವೈಟ್, ಬಟ್ ನನಗೇನೋ ಇಷ್ಟ ಆಗ್ತಿದೆ. ಸೊ ಯು ಲೆಟ್ ಮಿ ನೋ ಚೆನ್ನಾಗಿ ಕಾಣಿಸ್ತಿದೆ ಇಲ್ವಾ ಕಾಸ್ಟ್ಯೂಮ್ ಅಂತ ಇನ್ ದ ಕಾಮೆಂಟ್ಸ್. ಸೊ ಪಾರ್ಟಿಗೆ ಹೋಗುವಾಗ ಆಲ್ವೇಸ್ ವೇರ್ ಬ್ಲ್ಯಾಕ್ ಅಂತ ಹೇಳ್ತಾರೆ, ಬಟ್ ನಾನಿವತ್ತು ಹೋಗ್ತಿರೋದು ಒಂದು ಬ್ರಂಚ್ ಪಾರ್ಟಿಗೆ. ಸೊ ರಾತ್ರಿ ಹೋಗುವಾಗ ನೀವು ವೇರ್ ಅ ಲಾಟ್ ಆಫ್ ಸ್ಮೋಕಿ ಐಸ್ ಆ್ಯಂಡ್ ಅ ಲಾಟ್ ಆಫ್ ಗ್ಲಿಟರ್. ಸಿನ್ಸ್ ಇಟ್ಸ್ ಅ ಬ್ರಂಚ್ ಪಾರ್ಟಿ, ನಾನು ಸ್ವಲ್ಪ ಮೀಡಿಯಮ್ಮು ಅಲ್ಲ ಸ್ವಲ್ಪ ಹೆವಿನೂ ಅಲ್ಲ, ಆ ಟೈಪ್ ಮೇಕಪ್ ಮಾಡ್ತಾ ಇದ್ದೀನಿ. ಸೊ ಏನಿದು ಅಂತ ಯೋಚನೆ ಮಾಡ್ತಿದ್ರೆ, ಈ ಶಾರ್ಟ್ ಹೇರ್ಗೂ ಮತ್ತು ನಾನು ಶಾರ್ಟ್ ಡ್ರೆಸ್ಗೂ ಸೂಟ್ ಆಗೋ ಥರ ಒಂದು ಮೇಕಪ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇಟ್ ಇಸ್ ಟೈಮ್ ಟು ಸ್ಟಾರ್ಟ್ ಮೈ ಮೇಕಪ್. ಮೊದಲನೇದಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಪ್ರೆಪ್ ದ ಸ್ಕಿನ್. ಪ್ರೆಪ್ಪಿಂಗ್ ಅಂದರೆ ನಾವು ಅಲ್ಲಿ ಓಡಾಡ್ಕೊಂಡು ಬಂದಿರ್ತೀವಿ, ಮುಖ ತುಂಬ ಡಸ್ಟು ಗಲೀಜು, ಅದು ಏನಿರುತ್ತೆ ಬ್ಯಾಕ್ಟೀರಿಯಾ ಜಂಪ್ಸ್ ನಮಗೆ ಗೊತ್ತಿರಲ್ಲ. ಸೊ ಫಸ್ಟ್ ನೀವು ಫೇಸ್ ವಾಶ್ ಮಾಡಬೇಕು. ಅದಕ್ಕೆ ಒಳ್ಳೆ ಕ್ಲೆನ್ಸರ್ ಯೂಸ್ ಮಾಡಬೇಕು, ಅಂದರೆ ನಿಮ್ಮ ಸ್ಕಿನ್ ಟೈಪಿಗೆ ಸೂಟ್ ಆಗೋದು. ಯಾಕಂದರೆ ಕೆಲವ್ರಿಗೆ ಆಯಿಲಿ ಸ್ಕಿನ್ ಇರುತ್ತೆ, ಕೆಲವ್ರಿಗೆ ಡ್ರೈ ಸ್ಕಿನ್ ಇರುತ್ತೆ, ಕೆಲವ್ರಿಗೆ ಕಾಂಬಿನೇಷನ್ ಸ್ಕಿನ್ ಇರುತ್ತೆ. ನಂದು ಕಾಂಬಿನೇಷನ್ ಸ್ಕಿನ್, ಬಟ್ ಆದ್ರೂ ನಾನು ಮೈಲ್ಡ್ ಕ್ಲೆನ್ಸರ್ ಯೂಸ್ ಮಾಡೋದಕ್ಕೆ, ಅಂದರೆ ಮೈಲ್ಡ್ ಫೇಸ್ ವಾಶ್ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನನ್ನ ಫೇಸಲ್ಲಿರೋ ಸ್ಕಿನ್ನನ್ನು ಕ್ಲೆನ್ಸ್ ಮಾಡೋದಕ್ಕೆ ನಾನು ಯೂಸ್ ಮಾಡೋದು ಡರ್ಮಾವೈವ್ ಹೈಡ್ರಾ ಕ್ಲೆನ್ಸರ್. ಸೊ ಇದು ಫೇಸ್ ಅಥವಾ ಸ್ಕಿನ್ ಏನಿದೆ ಅದನ್ನ ಕ್ಲೀನ್ ಮಾಡಿಬಿಡುತ್ತೆ. ಹೋಗಿ ಫೇಸ್ ವಾಶ್ ಮಾಡಿಕೊಂಡು ವಾಪಸ್ ಸಿಗ್ತೀನಿ. ಯಾವ ಸ್ವರ್ಗದಿಂದ ಬಂದೆಯೋ ಓ ಅಪ್ಸರೆ ನಿನ್ನ ಎಂಟ್ರಿಯಿಂದ ನನ್ನ ಲೈಫ್ ಹ್ಯಾಪಿ ಹೋ ನನ್ನ ಲೈಫಿಗೆ A to Z ನೀಯೋ ಬೇಬಿ ಓ ನೀನು ಬಂದ ಮೇಲೆ ನನ್ನ ಹಾರ್ಟಿನಲ್ಲಿ ಓಕೆ, ಸೊ ಕ್ಲೆನ್ಸಿಂಗ್ ಆಯಿತು. ನಾ ಐ ಫೀಲ್ ಮಚ್ ಲೈಟರ್. ಸ್ಕಿನ್ ಇನ್ನು ಫ್ರೆಶ್ ಅಂತ ಅನಿಸುತ್ತೆ. ಇಟ್ ಫೀಲ್ಸ್ ಮಚ್ ಲೈಟರ್ ಆ್ಯಂಡ್ ನೈಸ್. ಸೊ ಇದ್ರ ಮೇಲೆ ಮೇಕಪ್ ಮಾಡೋದಕ್ಕೆ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಗಿದೆ. ನೌ ಇಟ್ ಇಸ್ ಟೈಮ್ ಟು ಪ್ರೆಪ್ ದ ಸ್ಕಿನ್. ಪ್ರಿಪ್ರೇಷನ್ ಮಾಡಬೇಕು, ಸ್ಕಿನ್ನ ಮೇಕಪ್ ಹಾಕೋದಕ್ಕೆ ರೆಡಿ ಆಗಬೇಕಲ್ಲ ಸ್ಕಿನ್ನು. ಅದಕ್ಕೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮಾಯ್ಶ್ಚರೈಸ್ ಇಟ್. ಮಾಯ್ಶ್ಚರೈಸೇಷನ್ ಅಂದರೆ ನಾನು ಯೂಸ್ ಮಾಡ್ತಾ ಇರೋದು ಇವಾಗ ಆಲ್ರೆಡಿ ಇದರಲ್ಲಿ ಫೇಸ್ ವಾಶ್ ಮಾಡಿರೋದು ನೋಡಿದ್ರೆ, ನಾವು ಆಮ್ ಯೂಸಿಂಗ್ ದ Neutriderm ಮಾಯ್ಶ್ಚರೈಸಿಂಗ್ ಲೋಷನ್. ಇದರಲ್ಲಿ ವಿಟಮಿನ್ ಇ ಇದೆ ಅಂತ ಬರ್ತಿದೆ. ಆ್ಯಕ್ಚುಲಿ ಟು ಬಿ ವೆರಿ ಆನೆಸ್ಟ್, ದಿಸ್ ವರ್ಕ್ಸ್ ಆಸ್ 2 in 1. ಅಂದರೆ ನಿಮ್ಮ ಸ್ಕಿನ್ನನ್ನು ಮಾಯ್ಸ್ಟ್ ಕೂಡ ಮಾಡುತ್ತೆ, ಅದ್ರ ಜೊತೆಗೆ ಇಟ್ ವರ್ಕ್ಸ್ ಆಸ್ ಅ ಪ್ರೈಮರ್, ಅಂದರೆ ಮೇಕಪ್ ಬೇಸ್ ಸೆಟ್ ಮಾಡುತ್ತೆ. ಅಂದರೆ ಇದ್ರ ಮೇಲ್ಗಡೆ ಇಟ್ ವರ್ಕ್ಸ್ ಆಸ್ ಎ ಶೀಲ್ಡ್. ಇದನ್ನು ಹಚ್ಕೊಂಡ್ಬಿಟ್ರೆ ಇದ್ರ ಮೇಲೆ ಮೇಕಪ್ ಹಾಕಿದಾಗ ನಿಮ್ಮ ಸ್ಕಿನ್ ಕೂಡ ಪ್ರೊಟೆಕ್ಟೆಡ್ ಆಗಿರುತ್ತೆ. ಅದ್ರ ಜೊತೆಗೆ ಮೇಕಪ್ ವಿಲ್ ಲಾಸ್ಟ್ ಲಾಂಗ್. ಸೊ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ನಾವು ಹಚ್ಚುವಾಗ, ಅಂದರೆ ಎಸ್ಪೆಷಲಿ ನನಗೆ ದಿನ ಯೂಸ್ ಮಾಡ್ತಿರ್ತೀನಲ್ಲ ಮೇಕಪ್, ಯಾಕಂದರೆ ದಿನ ಲೈವ್ ಶೋ ಇರುತ್ತೆ, ಶೂಟಿಂಗ್ ಇರುತ್ತೆ, ಯೂಟ್ಯೂಬ್ ಶೂಟ್ ಇರುತ್ತೆ, ಚೆನ್ನಾಗಿ ಕಾಣಿಸ್ಬೇಕು ಅಂತ ಮೇಕಪ್ ಮಾಡ್ಕೊಳ್ತಿರ್ತೀನಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮಾಯ್ಶ್ಚರೈಸ್ ದ ಸ್ಕಿನ್. ಅಂದರೆ ಸ್ಕಿನ್ನು ಹೈಡ್ರೇಟ್ ಆಗಿದ್ರೆ ತುಂಬಾ ಒಳ್ಳೆಯದು. ದ್ಯಾಟ್ ಇಸ್ ವೈ ದಿಸ್ ಪ್ರಾಡಕ್ಟ್. ಸೊ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನನ್ನು, ಅದ್ರ ಜೊತೆಗೆ ಇಟ್ ವಿಲ್ ಆಲ್ಸೋ ಕೀಪ್ ದ ಸ್ಕಿನ್ ಹೆಲ್ದಿ. ಸೊ ಸ್ಕಿನ್ನು ತುಂಬಾ ಸಾಫ್ಟ್ ಅಂತ ಅನಿಸ್ತಾ ಇದೆ, ಮಾಯ್ಶ್ಚರ್ಡ್ ಅಂತ ಅನಿಸ್ತಾ ಇದೆ. ಅದ್ರ ಜೊತೆಗೆ ಪ್ರೈಮರ್ ಥರನೂ ಇದು ಯೂಸ್ ಆಗ್ತಾ ಇದೆ. ಈಗ ಇಟ್ ಇಸ್ ಟೈಮ್ ಟು ಅಪ್ಲೈ ಮೈ ಫೌಂಡೇಶನ್ ಮತ್ತು ಕನ್ಸೀಲರ್. ಅದನ್ನು ಹಾಕ್ತಾ ಇದ್ದೀನಿ. ಫಸ್ಟ್ ಐಮ್ ಯೂಸಿಂಗ್ ಕನ್ಸೀಲರ್.
ಇಲ್ಲಿ ಟಾಟ್ ಯೂಸ್ ಮಾಡ್ತಾ ಇದ್ದೀನಿ. ದುಬೈ ವಿಡಿಯೋದಲ್ಲಿ ನೋಡಿದಿರಲ್ಲ ನಾನು ಟಾಟ್ ಕನ್ಸೀಲರ್ ಯೂಸ್ ಮಾಡಿರೋದು. ಸೊ ಕನ್ಸೀಲರ್ನ ಸ್ಪ್ರೆಡ್ ಮಾಡ್ಕೊತೀನಿ. ಅರೆ ವಾ, ಇಟ್ಸ್ ಆ್ಯಕ್ಚುಲಿ ಗ್ಲೈಡಿಂಗ್ ಸೋ ವೆಲ್. ಯಾಕಂದರೆ ಸ್ಕಿನ್ ಪ್ರೆಪ್ಡ್ ಆಗಿದೆ ಅಲ್ವಾ. ಸೊ ನಾನು ನ್ಯೂಟ್ರಿಡರ್ಮ್ ಮಾಯ್ಶ್ಚರೈಸಿಂಗ್ ಲೋಷನ್ ಹಚ್ಚಿದ್ರ ಮೇಲೆ ಈ ಕನ್ಸೀಲರ್ ಹಾಕೋದ್ರಿಂದ ನೋಡಿ ಎಷ್ಟು ಸ್ಮೂತಾಗಿ ಒಂದು ಬ್ಯೂಟಿಫುಲ್ ಬೇಸ್ ಕ್ರಿಯೇಟ್ ಮಾಡಿದೆ ಈ ಕ್ರೀಮ್. ಎಷ್ಟು ಸ್ಮೂತ್ ಅನಿಸ್ತಾ ಇದೆ ಅಪ್ಲಿಕೇಶನ್ ಆಫ್ ಕನ್ಸೀಲರ್ ಮಾತ್ರ ಸಖತ್ತಾಗಿ ಸೆಟ್ ಆಗಿದೆ. ಸೊ ಈ ಐಡಿಯಲ್ ಪ್ರಾಡಕ್ಟ್ಸ್ನ ನಾನು ತೊಗೊಬೇಕು ಒಂದು ಮೇಕಪ್ ಮಾಡಬೇಕಂದ್ರೆ ದೀಸ್ ಆರ್ ದ ರಿಯಲಿ ಗುಡ್ ಪ್ರಾಡಕ್ಟ್ಸ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಈ 2 ಪ್ರಾಡಕ್ಟ್ಸ್ನ ತೊಗೋಬೇಕಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಟ್ಯಾಪ್ ಮಾಡಿ ಇದನ್ನು ಶಾಪ್ ಮಾಡ್ಬೋದು. ಅಥವಾ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಅಂದರೆ ಫ್ಲಿಪ್ಕಾರ್ಟು, ಅಮೆಝಾನು ಮತ್ತು ನೈಕಾದಲ್ಲೂ ಕೂಡ ಇದು ಶಾಪ್ ಮಾಡ್ಬೋದು. ಸೊ ಶಾಪ್ ಮಾಡಿ ಆ್ಯಂಡ್ ಮೇಕಪ್ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಕ್ಲೆನ್ಸ್ ಮಾಡಿ, ಇದರಲ್ಲಿ ನಿಮ್ಮ ಸ್ಕಿನ್ನನ್ನು ಪ್ರೆಪ್ ಮಾಡಿ. ಈಗ ನಮ್ಮ ಮೇಕಪ್ನ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಇವಾಗ ನಾನು ಕನ್ಸೀಲ್ ಮಾಡಾಯಿತು, ಕಣ್ಣು ಕೆಳಗಡೆ ಇರೋ ಡಾರ್ಕ್ ಏರಿಯಾಸ್ ಕನ್ಸೀಲ್ ಮಾಡಾಯಿತು. ಇವಾಗ ಬಾಯಿ ಹತ್ರ ಆ್ಯಕ್ಚುಲಿ ನನಗೆ ಡಾರ್ಕ್ ಕಲರ್ ಸ್ಕಿನ್ ಇದೆ. ಅಂದರೆ ನಾನು ಬ್ರೈಟ್ ಕಲರ್ ಫೌಂಡೇಶನ್ ಯೂಸ್ ಮಾಡಿದ್ರೆ ಇವೆಲ್ಲ ಕಪ್ ಕಾಣಿಸುತ್ತೆ ಅಥವಾ ಗ್ರೀನ್ ಕಾಣಿಸುತ್ತೆ. ನಿಮಗೂ ಈ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಡಾರ್ಕ್ ಕಲರ್ ಫೌಂಡೇಶನ್ನ ಇಲ್ಲಿ ಯೂಸ್ ಮಾಡಿ. ಓಕೆ, ಸೊ ಮುಖದಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ಕಲರ್ ಇರುತ್ತೆ. ನನಗೆ ಈ ಕಡೆ ಅಂದರೆ ಬಾಯಿ ಹತ್ರ, ಮೂತಿ ಹತ್ರ ನನಗೆ ಸ್ವಲ್ಪ ಡಾರ್ಕ್ ಕಲರ್ ಸ್ಕಿನ್ ಇದೆ. ಅಂದರೆ ಲೈಟ್ ಕಲರ್ ಫೌಂಡೇಶನ್ ಹಾಕಿದ್ರೆ ಗ್ರೀನ್ ಆಗ್ಬಿಡುತ್ತೆ. ದಟ್ಸ್ ವೈ ಐ ಆಮ್ ಯೂಸಿಂಗ್ ಅ ಡಾರ್ಕ್ ಕಲರ್ ಫೌಂಡೇಶನ್. ನೋಡಿ ಎಷ್ಟು ಈಸಿಯಾಗಿ ಗ್ಲೈಡ್ ಆಗುತ್ತೆ ಬಿಕಾಸ್ ಐ ಹ್ಯಾವ್ ಪ್ರೆಪ್ ಮೈ ಸ್ಕಿನ್. ಸೊ ನೀವು ಕೂಡ ಪ್ರೆಪಿಂಗ್ ದ ಸ್ಕಿನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೋಂಟ್ ಮಿಸ್ ದಿಸ್ ಸ್ಟೆಪ್. ಆ್ಯಕ್ಚುಲಿ ಕಮ್ಮಿ ಪ್ರಾಡಕ್ಟ್ ಹಾಕಿದಷ್ಟು ಇಟ್ ವಿಲ್ ಬಿ ಗುಡ್ ಅಂತ ನನ್ನ ಅನಿಸಿಕೆ. ಸೊ ನೀವು ಯಾವ ಫೌಂಡೇಶನ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಕನ್ಸೀಲರ್ ಬಂದು ಡಾರ್ಕ್ ಏರಿಯಾಸ್ ಇರುತ್ತಲ್ಲ ಅಲ್ಲಿ ಹಾಕ್ಕೊಳ್ಳಿ. ಫೌಂಡೇಶನ್ ಬಂದು ಫುಲ್ ಫೇಸಿಗೆ ಹಾಕ್ಕೊಳ್ಳಿ. ಸೊ ಎಲ್ಲೆಲ್ಲಿ ನಿಮಗೆ ಡಾರ್ಕ್ ಅಂತ ಅನಿಸುತ್ತೆ ಅಲ್ಲಿ, ಅಂದರೆ ಕಣ್ಣು ಕೆಳಗಡೆ ಇಲ್ಲೆಲ್ಲ ಕನ್ಸೀಲರ್ ಹಾಕ್ಕೊಬೇಕು. ಎಲ್ಲಿ ಡಾರ್ಕ್ ಅಂತ ಅನಿಸುತ್ತೆ ಸ್ಕಿನ್ನು ಅಲ್ಲಿ ಡಾರ್ಕ್ ಕಲರ್ ಫೌಂಡೇಶನ್ ಹಾಕ್ಕೊಡಿ. ಬೇರೆ ಕಡೆ ಎಲ್ಲ ಲೈಟ್ ಕಲರ್ ಫೌಂಡೇಶನ್ ಹಾಕ್ಕೊಡಿ. ಸೊ ಇಲ್ಲಿ ನೋಡಿ ಒಂದು ಪಿಂಪಲ್ ಇದೆ, ಅಲ್ಲೂ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ನನ್ನ ಫೌಂಡೇಶನು ಕನ್ಸೀಲರ್ ಮಾಡಾಯಿತು. ಇವಾಗ ಇಟ್ ಇಸ್ ಟೈಮ್ ಟು ಡೂ ದ ಕಲರ್ಸ್. ಸೊ ಸ್ಟೆಪ್ ನಂಬರ್ 1 ವಾಶ್, ಮಾಯ್ಶ್ಚರೈಸ್. ಸ್ಟೆಪ್ ನಂಬರ್ 2 ಬೇಸ್, ಕನ್ಸೀಲರ್, ಫೌಂಡೇಶನ್. ಇಲ್ಲಿ ಕರೆಕ್ಟರ್ ಎಲ್ಲ ಯೂಸ್ ಮಾಡಿಲ್ಲ ಬಿಕಾಸ್ ಇಟ್ಸ್ ಜಸ್ಟ್ ಅ ಗ್ಲಾಮ್ ಲುಕ್ ಅಲ್ವಾ, ಅದಕ್ಕೆ. ಸೊ ದೀಪಾವಳಿ ವಿಡಿಯೋ ನೋಡಿದ್ರೆ ನಿಮ್ಗೆ ಫುಲ್ಲು ಎಂಟು ಗೊತ್ತಾಗುತ್ತೆ. ಇಲ್ಲಿ ಲಿಂಕ್ ಹಾಕಿರ್ತೀನಿ, ದೀಪಾವಳಿ ವಿಡಿಯೋ ನೋಡಿ. ದೀಪಾವಳಿ ಮೇಕಪ್ ಹೆಂಗೆ ಮಾಡ್ಕೊಂಡಿದೆ ಅದು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ದೀನಿ. ಇವಾಗ ವಿ ಆರ್ ಸ್ಕಿಪ್ಪಿಂಗ್ ಅ ಫ್ಯೂ ಸ್ಟೆಪ್ಸ್. ಆದ್ರೂ ಗ್ಲಾಮರಸ್ ಆಗಿ ಹೇಗೆ ಕಾಣಿಸೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಸೊ ಇವಾಗ ಬೇಸ್ ಆಯಿತು. ಇವಾಗ ನೆಕ್ಸ್ಟ್ ಕಮ್ಸ್ ದ ಕಲರ್ಸ್. ಸ್ಟೆಪ್ ನಂಬರ್ 3. ಕಲರ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಫೇಸಲ್ಲಿ. ಇವಾಗ ಫೇಸ್ ಮೊಟ್ಟೆ ಥರ ಕಾಣಿಸ್ತಿರುತ್ತೆ, ಒಂದು ದೊಡ್ಡ ಬೆಣ್ಣೆ ಬಾಲ್ ಥರ ಕಾಣಿಸ್ತಿರುತ್ತಲ್ಲ ಮುಖ, ಎಲ್ಲೂ ಏನು ಶೇಪ್ಸ್ ಆ್ಯಂಡ್ ಕಟ್ಸ್ ಇರೋದಿಲ್ಲ. ಇದಕ್ಕೆ ಸ್ವಲ್ಪ ಕಾಂಟೋರಿಂಗ್ ಕೊಡಬೇಕು. ಸೊ ಐ ಆಮ್ ಯೂಸಿಂಗ್ ಬ್ರೌನ್ಸ್ ಹಿಯರ್. ಸೊ ಡಿಪೆಂಡಿಂಗ್ ಇವಾಗ ನಿಮ್ಮ ಫೇಸ್ ಯಾವ ಥರ ಇದೆ. ಉದ್ದ ಫೇಸ್ ಇದ್ದರೆ ನೀವು ಕಾಂಟೋರಿಂಗ್ ಬೇರೆ ಥರ ಕೊಡಬೇಕಾಗುತ್ತೆ. ನಂದು ಇವಾಗ ಮೊಟ್ಟೆ ಫೇಸ್ ಇರೋದ್ರಿಂದ ಇಲ್ಲಿ ಕಾಂಟೋರಿಂಗ್ ಕೊಡ್ತಾ ಇದ್ದೀನಿ. ಆಮೇಲೆ ನೋಸ್ ನಂದು ಮೊಟ್ಟೆ ಮೂಗಿರೋದ್ರಿಂದ ಇಲ್ಲಿ ಕಾಂಟೋರಿಂಗ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಹಣೆ ಕೂಡ ತುಂಬ ದೊಡ್ಡದಿರೋದ್ರಿಂದ ಅದು ಚಿಕ್ಕ ಮಾಡೋದಕ್ಕೆ ಇಲ್ಲಿ ಕಾಂಟೋರಿಂಗ್ ಕೊಡ್ತಾ ಇದ್ದೀನಿ. ಸೊ ದ್ಯಾಟ್ ವಿಲ್ ಬಿ ಡನ್. ಸೊ ಕಾಂಟೋರಿಂಗ್, ಅದ್ರ ಮೇಲೆ ಕಣ್ಣು ಮೇಲ್ಗಡೆ ಐ ಶ್ಯಾಡೋ. ನೀವು ಯಾವ ಕಲರ್ ಡ್ರೆಸ್ ಹಾಕ್ಕೊಂಡಿರ್ತೀರಾ ಅದೇ ಕಲರ್ ಐ ಶ್ಯಾಡೋ ಹಾಕ್ಕೊಳ್ಳೋದು ನನಗೇನೋ ಇಷ್ಟ ಇಲ್ಲ, ಬಟ್ ಐ ವಿಲ್ ಟ್ರೈ. ಯೆಲ್ಲೋ ಕಲರ್ ಇರೋದ್ರಿಂದ ಯೆಲ್ಲೋ ಕಲರ್ ಐ ಶ್ಯಾಡೋ ಸ್ವಲ್ಪ ಕೊಡ್ತೀನಿ, ಅದ್ರ ಜೊತೆಗೆ ಲಿಪ್ಸ್ಟಿಕ್. ಸೊ ಲೆಟ್ಸ್ ಬಿಗಿನ್. ಸೊ ಮೊದಲನೇದಾಗಿ ನಾನು ಪ್ರೀವಿಯಸ್ ವೀಡಿಯೋಸಲ್ಲೂ ಹಾಕಿದ್ದೀನಿ, ನಂದು ಡ್ರೂಪಿ ಐಬ್ರೋಸ್. ಅಂದರೆ ಐಬ್ರೋ ಸ್ವಲ್ಪ ಹಿಂಗಿದೆ, ಕೆಲವರಿಗೆ ಹಿಂಗಿರುತ್ತಲ್ವಾ. ಸೊ ಅವರು ಈ ಸ್ಟೆಪ್ ಏನು ಮಾಡೋದು ಬೇಡ. ನಾನು ಡ್ರೂಪಿ ಐಬ್ರೋಸ್ ಆಗಿರೋದ್ರಿಂದ ಕಣ್ಣು ಕೆಳಗಡೆ ಅಂದರೆ ಐಬ್ರೋಸ್ ಕೆಳಗಡೆ ನಾನು ಸ್ವಲ್ಪ ವೈಟ್ ಹಾಕೊತೀನಿ. ಸೊ ಕಣ್ಣಿಗೆ ಸ್ವಲ್ಪ ಗ್ಲೋ ಎಫೆಕ್ಟ್ ಕೊಡೋದಕ್ಕೆ ಈ ಕಡೆ ಸ್ವಲ್ಪ ವೈಟ್ ಹಾಕ್ತಾ ಇದ್ದೀನಿ, ಜಸ್ಟ್ ಟು ಗಿವ್ ದಟ್ ಫ್ರೆಶ್ ಗ್ಲಾಮ್ ಲುಕ್. ಓಕೆ, ಇಲ್ಲಿ ಚೂರು ವೈಟ್ ಹಾಕ್ತಾ ಇದ್ದೀನಿ. ಇದೆಲ್ಲ ಮೇಕಪ್ ಆರ್ಟಿಸ್ಟ್ ನೋಡಿದ್ರೆ ಏನು ಮಾಡ್ಕೊಳ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಿರ್ತಾರೆ, ಬಟ್ ಆ್ಯಕ್ಚುಲಿ ದಿಸ್ ಇಸ್ ಹೌ ಐ ಗೆಟ್ ರೆಡಿ ಫಾರ್ ಆಲ್ ಮೈ ಇವೆಂಟ್ಸ್. ಸೊ ಇಲ್ಲಿ ನಾನು ಕಟ್ ಕ್ರೀಸು ಅದು ಇದು ಮಣ್ಣು ಮಸಿ ಏನು ಮಾಡ್ತಾ ಇಲ್ಲ, ಸಿಂಪಲ್ ಆಗಿ ಗ್ಲಾಮ್ ಲುಕ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಬ್ರೌನ್. ಸೊ ಇದು ತುಂಬ ಇಂಪಾರ್ಟೆಂಟು, ಯಾಕಂದರೆ ಡೈರೆಕ್ಟಾಗಿ ಐ ಶ್ಯಾಡೋ ಕಲರ್ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಫಸ್ಟು ಬೇಸ್ ಸೆಟ್ ಮಾಡಬೇಕು. ಇವಾಗ ಸಿನ್ಸ್ ಐಮ್ ವೇರಿಂಗ್ ಗ್ರೀನ್ ಕಲರ್, ಇಲ್ಲಿ ಗ್ರೀನ್ ಕಲರ್ ಇದೆ, ಗ್ರೀನ್ ಕಲರ್ ನಾನು ಯೂಸ್ ಮಾಡಿದ್ರೆ ಅದು ಗ್ರೀನ್ ಕಲರ್ ಕಾಣಿಸೋದಿಲ್ಲ, ಅದಕ್ಕೆ ಐಮ್ ಯೂಸಿಂಗ್ ಯೆಲ್ಲೋ. ಸ್ವಲ್ಪ ಇಲ್ಲಿ ಒಳಗಡೆಯಿಂದ ಡೈರೆಕ್ಟಾಗಿ ಗ್ರೀನ್ ಹಾಕಿದ್ರೆ ಕಾಣಿಸಲ್ಲ ಅಂತ ಯೆಲ್ಲೋ ಕಲರ್.
ವಾವ್, ಐ ಆಮ್ ಆ್ಯಕ್ಚುಲಿ ಲವಿಂಗ್ ಇಟ್. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಪಾರ್ಟಿ ಅಂದಮೇಲೆ ಒಂದು ಚೂರಾನ ಗ್ಲಿಟರ್ ಇರಬೇಕಲ್ಲ, ನನಗೆ ಒಂಚೂರು ಗ್ಲಿಟರ್ ಆ್ಯಡ್ ಮಾಡ್ತಿದ್ದೀನಿ. ಸೊ ನನ್ನದೇ ಒಂದು ಇನ್ವೆನ್ಷನ್ ಐ ಶ್ಯಾಡೋ ಕಲರ್ ಇದು. ಯೆಲ್ಲೋ ಕಲರ್, ಗೋಲ್ಡ್ ಕಲರ್ ಆ್ಯಂಡ್ ಅ ಲಿಟಲ್ ಬೇಸ್ ಬ್ರೌನ್. ಹೆಂಗಿದೆ? ಚೆನ್ನಾಗಿದೆಯಾ? ನನಗೂ ಕೇಳಕ್ಕೆ ನಾಚಿಕೆ. ನೋಡಿ, ನಮ್ಮ ಟೀಮ್ ಚೆನ್ನಾಗಿದೆ ಅಂತ ಹೇಳಿದ್ರ ಮೇಲೆ ಚೆನ್ನಾಗೇ ಇರುತ್ತೆ. ಅವ್ರು ಏನು ಹೇಳಿದ್ರು ಹಿಂಗೆ ಅಂತಾರೆ, ಯಾಕಂದ್ರೆ ಶೂಟಿಂಗ್ ಬೇಗ ಮುಗಿಸ್ಕೊಂಡು ಹೋಗ್ಬೇಕಲ್ಲ. ನನ್ನ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಒಟ್ಟಿಗೆ ಯಾರನ್ನ ಬೇಕಾದ್ರೂ ಹಾಕೋಬಹುದು, ಆದ್ರೆ ಒಬ್ರನ್ನೊಬ್ರು ಹಾಕೊಡ್ಬಾರ್ದು. ಪಾಪ ಊಟ ಮಾಡಿದೆ, ನನಗೋಸ್ಕರ ಶೂಟ್ ಮಾಡ್ತಾ ಇದ್ದಾರೆ, ಅಷ್ಟು ಡೆಡಿಕೇಶನ್ ಇದೆ. ನಾನು ಊಟ ಮಾಡಿಲ್ಲ, ಯಾಕಂದ್ರೆ ಐ ಆಮ್ ಗೋಯಿಂಗ್ ಫಾರ್ ಅ ಬ್ರಾಂಚ್ ಡೇಟ್. ನಿನ್ ಸಂಕಟ ನೋಡ್ಲಾರೆ ಕಣಪ್ಪ. ಒಂದು ಪ್ರಾಬ್ಲಮ್ ಏನು ಗೊತ್ತಾ, ನನ್ನ ವೀಡಿಯೋಸು ಯಾವಾಗ ಶೂಟ್ ಮಾಡ್ಬೇಕಂದ್ರೂ ಪಕ್ಕದ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ, ಈ ಕಡೆ ಒಂದ್ಸತಿ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ, ಎಲ್ಲಾನ ಒಂದು ಕಡೆ ಕುಟ್ತಾ ಇರ್ತಾರೆ, ಹೊಡಿತಾ ಇರ್ತಾರೆ, ಏನೋ ಒಂದು ಮಾಡ್ತಾ ಇರ್ತಾರೆ. ಯಪ್ಪ, ನೀನ ಈ ಮಾತು ಮಾತಾಡ್ತಿದ್ಯಾ? ಇವತ್ತು ಫಾರ್ ಅ ಚೇಂಜ್ ನಮ್ಮನೆಯಲ್ಲೇ ಕುಟ್ತಾ ಇದ್ದಾರೆ, ಯಾಕಂದರೆ ನಮ್ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆ ಕನ್ಸ್ಟ್ರಕ್ಷನ್ ವೀಡಿಯೋ ಕೂಡ ಆದಷ್ಟು ಬೇಗ ನನ್ನ ಚಾನಲಲ್ಲಿ ಬರುತ್ತೆ. ನೀವೇನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ, 1,00,000 ವ್ಯೂಸ್ ಇದ್ದರೂ 40,000 ಸಬ್ಸ್ಕ್ರೈಬರ್ಸ್ ಕೊಟ್ಟಿದ್ದೀರಾ. ಚೂರು ಸಬ್ಸ್ಕ್ರೈಬ್ ಮಾಡಿರಿ, ನಾವು ಸ್ವಲ್ಪ ಬೆಳಿತೀವಿ. ಓಕೆ, ಇವಾಗ ನಾವು ಇಟ್ ಇಸ್ ಟೈಮ್ ಟು ಅಪ್ಲೈ ಲಿಪ್ಸ್ಟಿಕ್. ಸೊ ನಮ್ಮ ಮನೆ ಕನ್ಸ್ಟ್ರಕ್ಷನ್ನು ತುಂಬ ಚೆನ್ನಾಗಿ ಬರ್ತಾ ಇದೆ, ಬ್ಯೂಟಿಫುಲ್ ಆಗಿ ಬರ್ತಾ ಇದೆ. ನಾವು ಯಾವ್ಯಾವ ಥರ ಮಾಡಿದ್ದೀವಿ, ಹೇಗೆ ನಡೆಯುತ್ತೆ, ಸ್ಟೆಪ್ ಬೈ ಸ್ಟೆಪ್ ಕನ್ಸ್ಟ್ರಕ್ಷನ್ ವೀಡಿಯೋ ಕೂಡ ಬರುತ್ತೆ. ಆದಷ್ಟು ಬೇಗ ಸ್ಟೇ ಟ್ಯೂನ್. ಸೊ ಲಿಪ್ಸ್ಟಿಕ್ ಹಾಕಾಯಿತು, ಕಣ್ಮೇಲೆ ಕಲರ್ ಹಾಕಾಯಿತು. ಇವಾಗ ಸ್ಟೆಪ್ ನಂಬರ್ 3 ಕಲರ್ಸ್ ಆಗಿರೋದ್ರಿಂದ ಇವಾಗ ನೆಕ್ಸ್ಟ್ ಏನು, ಬ್ಲಷ್ ಆ್ಯಂಡ್ ಕಾಂಟೂರ್. ಸೊ ಕಾಂಟೂರ್ಗೆ ಸಪ್ರೇಟಾಗಿ ಏನು ಯೂಸ್ ಮಾಡ್ತಿಲ್ಲ ನಾನು, ಇಲ್ಲಿರೋ ಐ ಶ್ಯಾಡೋನೇ. ನಿಮ್ಮ ಹತ್ರ ಯಾವ್ದಾನ ಬ್ರೌನ್ ಐ ಶ್ಯಾಡೋ ಇದ್ದರೂ ಅದನ್ನ ಯೂಸ್ ಮಾಡಿಕೊಂಡು ನೀವು ಕಾಂಟೂರ್ ಮಾಡ್ಬೋದು. ಸೊ ಈ ಮೊಟ್ಟೆ ಫೇಸ್ನ ಶಾರ್ಪನ್ ಮಾಡೋದಕ್ಕೆ ಕಾಂಟೂರಿಂಗ್. ಸೊ ನಿಮ್ಮ ಫೇಸ್ಗೆ ಒಂದು ಪಾರ್ಟಿಷನ್ ಸಿಕ್ಕಾಗುತ್ತೆ, ಕರೆಕ್ಟಾ? ಹಿಂಗಿರೋದಿಲ್ಲ ಚಿನ್ನು, ಆ ಚೀಕ್ಸು, ಚಿನ್ ಅಂದರೆ ಇದು ಚೀಕ್ಸು, ಅದು ಡಿವೈಡ್ ಆದಾಗ ಇಟ್ ಲುಕ್ ಮೋರ್ ನೈಸ್. ಸ್ವಲ್ಪ ಶಾರ್ಪ್ ಮಾಡೋದಕ್ಕೆ ಈ ಕಡೆ ಈ ಕಡೆ. ಓಕೆ, ಇವಾಗ ಐ ಆಮ್ ಯೂಸಿಂಗ್ ದ ಅ ಲಿಟಲ್ ಬ್ರೌನ್ ಆನ್ ಮೈ ಫೋರ್ ಹೆಡ್. ಓಕೆ, ಹಣೆ ಆಯಿತು. ಇನ್ನು ಮಿಕ್ಕಿರೋದು ಉಳಿದಿರೋದು ಹಿಂಗೆ ಹಾಕೊಂಬಿಡಿ. ಸ್ಟ್ರಾಬೆರಿ ಫೇಸ್ ಅಂತ ಹೇಳ್ತಲ್ಲ, ಆ ಶೇಪ್ ಬರಬೇಕು ಅಂದರೆ ಇಷ್ಟೆಲ್ಲ ಮಾಡಬೇಕು ಗುರು. ಸೊ ಇಲ್ಲಿ 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 ಎಲ್ಲ ಕಡೆ ಬ್ರೌನ್ ಹಾಕ್ಕೊಂಡಿದ್ದೀನಿ. ಇವಾಗ ಇಟ್ಸ್ ಟೈಮ್ ಟು ಅಪ್ಲೈ ಸಮ್ ಬ್ಲಷ್. ಸೊ ಎಲ್ಲ ಸಪ್ರೇಟ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇಲ್ಲ, ಇಲ್ಲೇ ಪ್ಯಾಲೆಟಲ್ಲಿರುವಂಥ ಸ್ವಲ್ಪ ಪಿಂಕ್. ಬರ್ತಾನೆ ಇಲ್ಲ, ಒಂದು ನಿಮಿಷ ತಡಿ. ಬರ್ತಾ ಇಲ್ಲ. ಹಾಂ, ಬಂದಿದೆ ನೋಡಿ. ಸೊ ಈ ಪಿಂಕ್ನ ಒಂಚೂರು ಇವಾಗ ಸ್ವಲ್ಪ ಮೂಗ್ ಮೇಲೆ ಪಿಂಕ್ ಹಾಕೊಳ್ತೀನಿ, ಇಲ್ಲೊಂಚೂರು ಪಿಂಕ್. ಸೊ ಸ್ಟೆಪ್ ನಂಬರ್ 3 ಇಸ್ ಕಂಪ್ಲೀಟ್. ಫೇಸ್ ಮೇಲೆ ಬೇಕಾಗಿರೋಂಥ ಎಲ್ಲ ಕಲರ್ಸು ಹಾಕೊಂಡಾಯ್ತು. ಸೊ ಕಣ್ಣು ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಬ್ಲಷ್ ಆಗಿರ್ಬೋದು, ಮೇಕಪ್ ಬೇಸ್ ಆಗಿರ್ಬೋದು, ಮಸ್ಕರ ಆಗಿರ್ಬೋದು, ಇಷ್ಟೇ ಬಿಡ್ಬೋದು. ಬಟ್ ಸ್ವಲ್ಪ ಏನೋ ಕಣ್ಣು ಮೇಲ್ಗಡೆ ಐ ಶ್ಯಾಡೋ ಏನಾದ್ರು ಬಿದ್ದಿರುತ್ತಲ್ಲ ಲ್ಯಾಶಸ್ ಮೇಲೆ. ಆಯ್ತಪ್ಪ, ಸಾರಿ, ಕುಟ್ತಾ ಇದ್ದಾರೆ, ಬೇಜಾರು ಮಾಡ್ಕೋಬೇಡಿ. ನೆವರ್ ಎಂಡಿಂಗ್ ದಿಸ್ ಇಸ್. ಸೊ ಇವಾಗ ಸೊ ಲೈನರ್ ಹಾಕೊಂಡ್ರ ಮೇಲೆ ಕಣ್ಮೇಲೆ ಈ ರೆಪೆ ಮೇಲೆ ಎಲ್ಲ ಇರುತ್ತಲ್ವಾ ಶ್ಯಾಡೋ, ಅದೆಲ್ಲ ಚೂರು ಕವರ್ ಮಾಡಬೇಕು. ಎಸ್, ಡನ್. ಸೊ ಈ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಒಂದು ಕ್ಲಿಪ್ ತೊಗೊಂಬಂದಿದ್ದೀನಿ. ಕ್ಲಿಪ್ನ ಐ ಆಮ್ ರೆಡಿ. ಸೊ ಆಗಲೇ ಹೇಳಿದಂಗೆ 5 ಸ್ಟೆಪ್ಸ್ನ ಫಾಲೋ ಮಾಡ್ತಾ ಇದ್ದೀನಿ ನನ್ನ ಗ್ಲಾಮ್ ಲುಕ್ಗೆ. ಫಸ್ಟ್ ಒನ್ ಪ್ರೆಪಿಂಗ್ ದ ಸ್ಕಿನ್, ಸೆಕೆಂಡ್ ಒನ್ ಕನ್ಸೀಲರ್ ಫೌಂಡೇಶನ್ ಅಥವಾ ಬೇಸ್, ಥರ್ಡ್ ಒನ್ ಬಂದು ಕಲರ್ಸ್, ಫೋರ್ತ್ ಒನ್ ಬಂದು ಐಲೈನರ್ ಆ್ಯಂಡ್ ಮಸ್ಕಾರಾ ಟು ಮೇಕ್ ಯುವರ್ ಐಸ್ ಲುಕ್ ಲೈಕ್ ಅ ಬಟರ್ಫ್ಲೈ, ಆ್ಯಂಡ್ ಫಿಫ್ತ್ ಒನ್ ಇಸ್ ಅ ಸ್ಮೈಲ್. ಸೊ ಸ್ಮೈಲ್ ಜೊತೆಗೆ ಎಲ್ಲೇ ಹೋಗಿ ಕಾನ್ಫಿಡೆಂಟ್ ಆಗಿರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಗ್ಲಾಮ್ ಲುಕ್ ಮುಕ್ತಾಯ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೆಯ ಕನ್ಸ್ಟ್ರಕ್ಷನ್ ವೀಡಿಯೋ ಬೇಗ ಬರ್ತದೆ, ಯಾಕಂದರೆ ತುಂಬ ಜನ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಿದ್ದಾರೆ. ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಕೂಡ ಹೋಮ್ ಟೂರ್ ಮಾಡ್ತಿದ್ದಾರೆ. ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಮೊನ್ನೆನೇ ರಿನೋವೇಟ್ ಮಾಡಿ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಬರುತ್ತೆ,
ಮಿಸ್ ಮಾಡದೆ ಅದನ್ನು ನೋಡ್ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಐಕಾನ್ ಒತ್ತಬೇಕು, ದಯವಿಟ್ಟು ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. Tear the shade off the sunlight. Madeva. Put the moon on to speed dial. Madeva. Pick the axe when you got the choice. Madeva. Cut the tree when the fruit is ripe.